ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಅಡ್ವಾನ್ಸ್ ಫಿನಾನ್ಷಿಯಲ್ ಅಕೌಂಟಿಂಗ್ ಸಬ್ಜೆಕ್ಟ್ನಲ್ಲಿ 2025 ಕ್ವಶನ್ ಪೇಪರ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಅದರಲ್ಲಿ 15 ಮಾರ್ಕ್ಸಿಗೆ ಕೇಳಿರುವಂಥ ಪ್ರಾಬ್ಲಮನ್ನು ಮಾಡಿಸ್ತಾ ಇದ್ದೀನಿ. ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ದೆನ್ ಬ್ಯಾಲೆನ್ಸ್ ಶೀಟ್ ಮಾಡಲಿಕ್ಕೆ ಕೇಳಿದ್ದಾರೆ. ಹೇಗೆ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಆಲ್ರೆಡಿ ನಾನು ಇದರಲ್ಲಿ 5 ಮಾರ್ಕ್ಸಿಗೆ ಕೊಟ್ಟಿರುವಂಥ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಹೇಗೆ ಮಾಡಬೇಕು ಅಂತ ಪ್ರೀವಿಯಸ್ ವಿಡಿಯೋದಲ್ಲಿ ತಿಳಿಸಿದ್ದೆ. ಇವತ್ತು 15 ಮಾರ್ಕ್ಸಿನ ಪ್ರಾಬ್ಲಮನ್ನು ಹೇಗೆ ಮಾಡಬೇಕು ಅಂತ ತಿಳಿಸ್ತಾ ಇದ್ದೀನಿ. ಒಂದೊಂದು ಯೂನಿವರ್ಸಿಟಿಲಿ ಒಂದೊಂದು ಪ್ಯಾಟರ್ನ್ ಇರುತ್ತೆ. ಕೆಲವು ಯೂನಿವರ್ಸಿಟಿಲಿ 12 ಮಾರ್ಕ್ಸಿಗೆ ಇರುತ್ತೆ, ಕೆಲವು ಯೂನಿವರ್ಸಿಟಿಲಿ 15 ಇರುತ್ತೆ. ಬಟ್ ಸೊಲ್ಯೂಷನ್ ಮಾಡುವಂಥದ್ದು ಒಂದೇ ಥರನೇ. ಫಸ್ಟ್ ಅವ್ರು ಕೊಟ್ಟಿರುವಂಥ ಟ್ರಯಲ್ ಬ್ಯಾಲೆನ್ಸನ್ನು ನೋಡಬೇಕು. ನೋಡಿ, ಈಗ ಟ್ರಯಲ್ ಬ್ಯಾಲೆನ್ಸ್ ಅವ್ರು ಕೊಟ್ಟಿದ್ದಾರೆ. ಟ್ರಯಲ್ ಬ್ಯಾಲೆನ್ಸ್ ಕೊಟ್ಟಾಗ ಪ್ರಾಬ್ಲಮ್ ಮಾಡುವಂಥದ್ದು ತುಂಬಾ ಈಸಿ. ಎಕ್ಸ್ಪೆನ್ಸಸ್ ಎಲ್ಲದನ್ನು ಡೆಬಿಟಲ್ಲಿ ಕೊಟ್ಟಿರ್ತಾರೆ, ಇನ್ಕಮನ್ನು ಕ್ರೆಡಿಟಲ್ಲಿ ಕೊಟ್ಟಿರ್ತಾರೆ. ಇದನ್ನು ನೆನ್ಪಿಟ್ಕೊಳ್ಬೇಕು. ಟ್ರಯಲ್ ಬ್ಯಾಲೆನ್ಸ್ನಲ್ಲಿ ಎಕ್ಸ್ಪೆನ್ಸಸ್ ಎಲ್ಲದು ಡೆಬಿಟ್ ಸೈಡ್ನಲ್ಲಿರುತ್ತೆ, ಇನ್ಕಮ್ ಎಲ್ಲದು ಕ್ರೆಡಿಟ್ ಸೈಡ್ನಲ್ಲಿರುತ್ತೆ. ಹಾಗೆಯೇ ಅಸೆಟ್ಸ್ ಡೆಬಿಟಲ್ಲಿರುತ್ತೆ, ಲ್ಯಾಬಿಲಿಟೀಸ್ ಕ್ರೆಡಿಟಲ್ಲಿರುತ್ತೆ. ಈ ಕ್ಲೂ ನಿಮಗೆ ಗೊತ್ತಿರಬೇಕು. ಅಸೆಟ್ಸ್ ಎಲ್ಲದು ಡೆಬಿಟಲ್ಲಿರುತ್ತೆ, ಲ್ಯಾಬಿಲಿಟೀಸ್ ಕ್ರೆಡಿಟಲ್ಲಿರುತ್ತೆ. ನಾವು ಫಾರ್ಮೆಟ್ ವೈಸ್ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗಬೇಕು. ಫಸ್ಟು ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾಡಬೇಕು. ಟ್ರೇಡಿಂಗ್ ಅಕೌಂಟಿಗೆ ಬರುವಂಥ ಎಂಟ್ರಿಗಳು ಓಪನಿಂಗ್ ಸ್ಟಾಕ್, ಪರ್ಚೇಸಸ್, ವೇಜಸ್, ಕ್ಯಾರೇಜ್ ಇನ್ವರ್ಡ್, ಸೇಲ್ಸ್, ಕ್ಲೋಸಿಂಗ್ ಸ್ಟಾಕ್. ಬ್ಯಾಲೆನ್ಸಿಗೆ ಗ್ರಾಸ್ ಪ್ರಾಫಿಟ್ ಅಂತ ಬರೀಬೇಕು. ಯೂಶ್ವಲಿ ಟ್ರೇಡಿಂಗ್ ಅಕೌಂಟ್ನಲ್ಲಿ ಒಂದು 5ರಿಂದ 6 ಎಂಟ್ರಿ ಬರುತ್ತಷ್ಟೇ. ಬೇರೆ ಎಲ್ಲ ಉಳಿದಿರುವಂಥ ಎಲ್ಲ ಎಕ್ಸ್ಪೆನ್ಸಸನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಬರೀಬೇಕು. ಈ ಪ್ರಾಬ್ಲಮಲ್ಲಿ ನೋಡೋದಾದರೆ 1 by 1 ಎಲ್ಲ ಎಂಟ್ರಿ ನೋಡ್ತಾ ಹೋಗೋಣ. ಫಸ್ಟು ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ. ಓಪನಿಂಗ್ ಸ್ಟಾಕನ್ನು ಟ್ರೇಡಿಂಗ್ ಅಕೌಂಟಿಗೆ ಬರೀಬೇಕು. ನಾನಲ್ಲಿ ಟಿ ಅಂತ ಬರಿತಾ ಇದ್ದೀನಿ. ನೆಕ್ಸ್ಟ್ ಕೊಟ್ಟಿರುವಂಥದ್ದು ಪರ್ಚೇಸನ್ನು ಟ್ರೇಡಿಂಗ್ ಅಕೌಂಟಿಗೆ ಬರೀಬೇಕು. ನೆಕ್ಸ್ಟ್ ಕೊಟ್ಟಿರುವಂಥದ್ದು ಸೇಲ್ಸ್. ನೋಡಿ, ನಾನು ನಿಮಗೆ ಆಗಲೇ ಹೇಳಿದೆ ಟ್ರೇಡಿಂಗ್ ಅಕೌಂಟಿಗೆ ಬರೀಬೇಕು ಅಂತ ಗೊತ್ತಾಯಿತು. ಡೆಬಿಟಲ್ಲಿದ್ದರೆ ಡೆಬಿಟ್ ಸೈಡಿಗೆ ಬರೆಯೋದು, ಕ್ರೆಡಿಟಲ್ಲಿದ್ದರೆ ಕ್ರೆಡಿಟ್ ಸೈಡಿಗೆ ಬರೆಯೋದು. ಪರ್ಚೇಸಸ್ ಮಾಡಿದಾಗ ಎಕ್ಸ್ಪೆನ್ಸಸ್ ಆಗುತ್ತೆ, ಸೊ ಡೆಬಿಟ್ ಸೈಡಿಗೆ ಬರೀಬೇಕು. ಸೇಲ್ಸ್ ಮಾಡಿದಾಗ ಇನ್ಕಮ್ ಆಗುತ್ತೆ, ಸೊ ಟ್ರೇಡಿಂಗ್ ಅಕೌಂಟ್ನಲ್ಲಿ ಕ್ರೆಡಿಟ್ ಸೈಡಿಗೆ ಬರೀಬೇಕು. ಕ್ಯಾಪಿಟಲ್ ಅಂತಂದರೆ ಶೇರ್ ಕ್ಯಾಪಿಟಲ್. ಇದು ಬ್ಯಾಲೆನ್ಸ್ ಶೀಟಿಗೆ ಬರುವಂಥ ಎಂಟ್ರಿ. ಟ್ರೇಡಿಂಗ್ ಅಕೌಂಟಿಗೂ ಬರೀಲಿಕ್ಕಿಲ್ಲ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೂ ಬರೀಲಿಕ್ಕಿಲ್ಲ. ಡ್ರಾಯಿಂಗ್ಸ್ ಕೂಡ ಟ್ರೇಡಿಂಗ್ ಅಕೌಂಟಿಗೂ ಬರಲ್ಲ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೂ ಬರಲ್ಲ, ಬ್ಯಾಲೆನ್ಸ್ ಶೀಟಿಗೆ ಬರೀಬೇಕು. ಕ್ಯಾಪಿಟಲಲ್ಲಿ ಡ್ರಾಯಿಂಗ್ಸನ್ನು ಕಳೆದು ಬರೀಬೇಕು. ಸ್ಯಾಲರೀಸ್ ಅಂತಂದರೆ ಕಂಪನಿಯಲ್ಲಿ ಎಂಪ್ಲಾಯೀಸಿಗೆ ಸ್ಯಾಲರಿ ಪೇಮೆಂಟ್ ಮಾಡ್ತಾ ಇದ್ದೀವಿ, ನಮಗೆ ಎಕ್ಸ್ಪೆನ್ಸಸ್ ಆಗುತ್ತೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನಲ್ಲಿ ಡೆಬಿಟ್ ಸೈಡಿಗೆ ಬರೀಬೇಕಾಗತ್ತೆ. ನೀವಿಲ್ಲಿ ಫಾರ್ಮೇಟನ್ನು ಗಮನಿಸ್ಬೋದು. ಸ್ಯಾಲ್ರಿಯನ್ನು ಡೆಬಿಟ್ ಸೈಡಿಗೆ ಬರೀಬೇಕು. ನೆಕ್ಸ್ಟ್ ಇರೋಂಥ ಎಂಟ್ರಿ ಅಡ್ವರ್ಟೈಸಿಂಗ್. ಸ್ಯಾಲ್ರಿಯನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ, ಅಡ್ವರ್ಟೈಸಿಂಗನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಬರೀಬೇಕು. ಅದು ನಿಮಗೆ ಎಕ್ಸ್ಪೆನ್ಸಸ್ ಆಗುತ್ತೆ. ಅಡ್ವರ್ಟೈಸಿಂಗನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಬರೀಬೇಕು. ರೆಂಟ್ ಆ್ಯಂಡ್ ರೇಟ್ಸ್ ಡೆಬಿಟ್ ಸೈಡಿಗೆ ಬರೀಬೇಕು, ಎಕ್ಸ್ಪೆನ್ಸಸ್. ಕಮಿಷನ್ ಪೇಯ್ಡ್ ಎಕ್ಸ್ಪೆನ್ಸಸ್, ಹಾಗಾಗಿ ಡೆಬಿಟ್ ಸೈಡಿಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಬರೀಬೇಕು. ಯಾಕೆ ಟ್ರೇಡಿಂಗ್ ಅಕೌಂಟಿಗೆ ಬರಲ್ಲ? ಟ್ರೇಡಿಂಗ್ ಅಕೌಂಟಿಗೆ ಬರುವಂಥ ಎಂಟ್ರಿ ಇವಿಷ್ಟು ಎಂಟ್ರಿಗಳು ಮಾತ್ರ. ಯಾವ್ದು? ಓಪನಿಂಗ್ ಸ್ಟಾಕ್, ಪರ್ಚೇಸಸ್, ವೇಜಸ್, ಕ್ಯಾರೇಜ್ ಇನ್ವರ್ಡ್, ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್. ಬೇರೆ ಎಲ್ಲ ಎಂಟ್ರಿಯನ್ನು ನೀವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಬರೀಬೇಕು. ಲೈಟಿಂಗ್ ಎಕ್ಸ್ಪೆನ್ಸಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಬರೆಯುವಂಥದ್ದು. ಫರ್ನಿಚರ್ ನೆನ್ಪಿಟ್ಕೊಳ್ಳಿ, ಬ್ಯಾಲೆನ್ಸ್ ಶೀಟ್ ಎಂಟ್ರೀಸನ್ನು ಕೊಟ್ಟಿದ್ರೆ ಒಂದಷ್ಟು ಅಸೆಟ್ಸ್ ಅಂತಂದರೆ ನಮಗೆ ಆಸ್ತಿ ಯಾವ್ದು ಅಂತಂದರೆ ಅದರಲ್ಲಿ ಫಿಕ್ಸ್ಡ್ ಅಸೆಟ್, ಕರೆಂಟ್ ಅಸೆಟ್ಸ್ ಬರುತ್ತೆ. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಪ್ಲಾಂಟ್ ಆ್ಯಂಡ್ ಮೆಷಿನರಿ, ಫರ್ನಿಚರ್ ಆ್ಯಂಡ್ ಫಿಕ್ಸ್ಚರ್, ಮೋಟಾರ್ ವೆಹಿಕಲ್, ಗುಡ್ ವಿಲ್, ಪೇಟೆಂಟ್, ಕಾಪಿರೈಟ್, ಟ್ರೇಡ್ ಮಾರ್ಕ್ಸ್, ಇವೆಲ್ಲ ಫಿಕ್ಸ್ಡ್ ಅಸೆಟ್. ದೆನ್ ಕರೆಂಟ್ ಅಸೆಟ್ಸ್ ಯಾವ್ದು ಅಂತಂದರೆ ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಇಟ್ ಬ್ಯಾಂಕ್, ಇವೆಲ್ಲ ಕರೆಂಟ್ ಅಸೆಟ್ಸ್ ಆಗುತ್ತೆ. ಈಗ ನೋಡಿ, ಇಲ್ಲಿ ಅಸೆಟ್ಸ್ ಕೊಟ್ಟಿದ್ದಾರೆ. ಫರ್ನಿಚರ್ ಆ್ಯಂಡ್ ಫಿಕ್ಸ್ಚರ್ ಇದು ಬ್ಯಾಲೆನ್ಸ್ ಶೀಟಿಗೆ ಬರೀಬೇಕು. ಡಿಟಾರ್ಸ್ ಬ್ಯಾಲೆನ್ಸ್ ಶೀಟಿಗೆ ಬರೀಬೇಕು. ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಂದರೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ, ಬ್ಯಾಲೆನ್ಸ್ ಶೀಟಲ್ಲಿ ಬರೀಬೇಕು. ಸನ್ರಿ ಕ್ರೆಡಿಟಾರ್ಸ್ ಅಂದರೆ ಬೇರೆಯವರಿಗೆ ದುಡ್ಡು ಕೊಡಲಿಕ್ಕಿದೆ ಅಂತ ಅರ್ಥ. ಡೆಟಾರ್ಸ್ ಅಂದರೆ ದುಡ್ಡು ಬರಲಿಕ್ಕಿದೆ, ಕ್ರೆಡಿಟಾರ್ಸ್ ಅಂದರೆ ದುಡ್ಡು ಕೊಡಲಿಕ್ಕಿದೆ. ಇದು ಬ್ಯಾಲೆನ್ಸ್ ಶೀಟ್ ಲ್ಯಾಬಿಲಿಟಿ ಸೈಡ್. ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್, ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಅಂದರೂ ಒಂದೇ, ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಂದರೂ ಒಂದೇ. ಎಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ, ಬಡ್ಡಿ ಬರ್ತಾ ಇದೆ, ಇದು ನಮಗೆ ಇನ್ಕಮ್ ಆಗುತ್ತೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಬರೀಬೇಕು. ಕ್ಯಾಶ್ ಇನ್ ಹ್ಯಾಂಡ್, ನಮ್ಮ ಕೈಯಲ್ಲಿ ದುಡ್ಡಿದೆ, ಇದು ನಮಗೆ ಅಸೆಟ್ ಆಗುತ್ತೆ, ಬ್ಯಾಲೆನ್ಸ್ ಶೀಟಿಗೆ ಬರೀಬೇಕು. ದೆನ್ ಎಲ್ಲ ಅಡ್ಜಸ್ಟ್ಮೆಂಟ್ಗಳನ್ನು, ಒಂದಷ್ಟು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಎಲ್ಲ ಅಡ್ಜಸ್ಟ್ಮೆಂಟನ್ನು ನಾವು 2 times ಬರೀಬೇಕಾಗತ್ತೆ. ಒಂದು ಬ್ಯಾಲೆನ್ಸ್ ಶೀಟ್ನಲ್ಲಿ ಅಡ್ಜಸ್ಟ್ಮೆಂಟನ್ನು ಟ್ರೀಟ್ ಮಾಡಲೇಬೇಕು, ಇನ್ನೊಂದು ಐದರ್ ಟ್ರೇಡಿಂಗ್ ಅಕೌಂಟ್ ಆರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಬರೀಬೇಕಾಗತ್ತೆ. ನೋಡಿ, ಕ್ಲೋಸಿಂಗ್ ಸ್ಟಾಕನ್ನು ನಾವು ಟ್ರೇಡಿಂಗ್ ಅಕೌಂಟಲ್ಲಿ 1 time ಬರೀಬೇಕು. ದೆನ್ ಬ್ಯಾಲೆನ್ಸ್ ಶೀಟಲ್ಲಿ ಸ್ಟಾಕ್ ಅನ್ನೋದು ನಮಗೆ ಅಸೆಟ್ ಆಗುತ್ತೆ, ಬ್ಯಾಲೆನ್ಸ್ ಶೀಟ್ನಲ್ಲಿ ಅಸೆಟ್ ಸೈಡ್ನಲ್ಲಿ ಸ್ಟಾಕ್ ಅಂತ ಬರೀಬೇಕು. ದೆನ್ ರಿಸರ್ವ್ ಫಾರ್ ಡೌಟ್ಫುಲ್ ಡೇಟ್ಸ್ ಅಂತಂದರೆ ನಮಗೆ ಬರಲಿಕ್ಕಿರುವಂಥ ದುಡ್ಡಲ್ಲಿ 5% ಬರುವಂಥದ್ದು ಡೌಟ್ ಅಂತ ಅರ್ಥ. ಸೊ
ಇದನ್ನು ಯಾವುದ್ರ ಮೇಲೆ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಂದರೆ ಬರಲಿಕ್ಕಿರೋ ದುಡ್ಡು ಅಂದರೆ ಡೆಟಾರ್ಸ್ 12,000 ಇದೆ. 12,000ಕ್ಕೆ 5% ಮಾಡಬೇಕು. 12,000ಕ್ಕೆ 5% ಮಾಡಿದಾಗ 12 60, 600 ರೂಪಾಯಿ ನಮಗೆ ಲಾಸ್ ಆಗುತ್ತೆ. ಸೊ ಈ 600 ರೂಪಾಯಿಯನ್ನು ಒಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನಲ್ಲಿ ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್ ಅಂತ ಬರೀಬೇಕು. 600 ರೂಪಾಯಿನ ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್ ಅಂತ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಬರೀಬೇಕು. ಬ್ಯಾಲೆನ್ಸ್ ಶೀಟಲ್ಲೂ ಈ 600 ರೂಪಾಯಿ ಕನ್ಸಿಡರ್ ಮಾಡಬೇಕು. ಹೇಗೆ ಅಂತಂದರೆ 12,000 ರೂಪಾಯಿ ದುಡ್ಡು ಬರಲಿಕ್ಕಿದೆ, ಅದರಲ್ಲಿ 600 ರೂಪಾಯಿ ಬರುವಂಥದ್ದು ಡೌಟು. 12,000 ರೂಪಾಯಲ್ಲಿ 600 ರೂಪಾಯಿ ಕಳೆದು 11,400 ರೂಪಾಯಿ ಬ್ಯಾಲೆನ್ಸ್ ಶೀಟ್ನಲ್ಲಿ ಡೆಟಾರ್ಸ್ ಅಂತ ಬರೀಬೇಕಾಗತ್ತೆ. ನೋಡಿ, ಈ ಫಾರ್ಮೇಟನ್ನು ನೀಟಾಗಿ ಓದ್ಕೊಳ್ಬೇಕು. ಯಾವ್ಯಾವ ಎಂಟ್ರಿ ಎಲ್ಲೆಲ್ಲಿಗೆ ಬರುತ್ತೆ ಅಂತೇಳಿ ಈ ಫಾರ್ಮೇಟ್ನಲ್ಲಿದೆ. ಫಾರ್ಮೇಟ್ ವೈಸ್ ಕ್ಯಾಲ್ಕುಲೇಷನ್ ಮಾಡ್ತಾ ಹೋದ್ರೆ ಆಯಿತು. ನೆಕ್ಸ್ಟ್ ಇರೋವಂಥ ಎಂಟ್ರಿ ಡೆಟಾರ್ಸ್, ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್ ಆದಮೇಲೆ ಇರುವಂಥ ಎಂಟ್ರಿ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಅಂದರೆ ದುಡ್ಡು ಕೊಡಲಿಕ್ಕೆ ಬಾಕಿ ಇದೆ. ಸೊ ಇದನ್ನು ಹೇಗೆ ಮಾಡಬೇಕು ಅಂತಂದರೆ ನೋಡಿ, ಔಟ್ಸ್ಟ್ಯಾಂಡಿಂಗ್ ಅಡ್ವರ್ಟೈಸ್ಮೆಂಟ್ ಇದೆ. ಅಡ್ವರ್ಟೈಸ್ಮೆಂಟನ್ನು ನೀವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಬರೀಬೇಕು ಅಂತ ಆಗ ತಾನೇ ಹೇಳಿದ್ದೆ. ಆ 9,000 ರೂಪಾಯಿಗೆ ಈ 1,500 ರೂಪಾಯಿ 10,500 ರೂಪಾಯಿ ಅಡ್ವರ್ಟೈಸಿಂಗ್ ಅಂತ ಟ್ರೀಟ್ ಮಾಡಬೇಕು. ಔಟ್ಸ್ಟ್ಯಾಂಡಿಂಗನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಆ ಕನ್ಸರ್ನ್ ರೆಸ್ಪೆಕ್ಟಿವ್ ಎಂಟ್ರಿಗೆ ಆ್ಯಡ್ ಮಾಡಿ ಬರೀಬೇಕು. ಇನ್ನೊಂದು ಬ್ಯಾಲೆನ್ಸ್ ಶೀಟಲ್ಲಿ ಬರೀಬೇಕು. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಅಂದರೆ ದುಡ್ಡು ಕೊಡಲಿಕ್ಕೆ ಬಾಕಿ ಇದೆ. ದುಡ್ಡು ಕೊಡಲಿಕ್ಕೆ ಬಾಕಿ ಇದ್ದರೆ ನಿಮಗದು ಲಯಬಿಲಿಟಿ ಆಗುತ್ತೆ. ಹಾಗಾಗಿ ಬ್ಯಾಲೆನ್ಸ್ ಶೀಟ್ ಲಯಬಿಲಿಟಿ ಸೈಡಲ್ಲಿ ಬರೀಬೇಕಾಗತ್ತೆ. ದೆನ್ ಡಿಪ್ರಿಸಿಯೇಟ್ ಪೇಯ್ಡ್ ಆನ್ ಫರ್ನಿಚರ್ ಆ್ಯಂಡ್ ಫಿಕ್ಸ್ಚರ್. ಫರ್ನಿಚರ್ ಮತ್ತು ಫಿಕ್ಸ್ಚರ್ ಮೇಲೆ ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ. ಡಿಪ್ರಿಸಿಯೇಷನ್ ನಮಗೆ ಎಕ್ಸ್ಪೆನ್ಸಸ್ ಆಗುತ್ತೆ. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಬರೀಬೇಕಾಗತ್ತೆ. ದೆನ್ ಬ್ಯಾಲೆನ್ಸ್ ಶೀಟ್ನಲ್ಲಿ ಫರ್ನಿಚರ್ನಲ್ಲಿ ಲೆಸ್ ಮಾಡಿ ಬರೀಬೇಕಾಗತ್ತೆ. ಸೊ ತುಂಬಾ ಈಸಿ ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಫಸ್ಟು ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾಡಬೇಕು, ದೆನ್ ಬ್ಯಾಲೆನ್ಸ್ ಶೀಟ್ ಮಾಡಬೇಕು. ನಾನು ಇಲ್ಲಿ ಆಲ್ರೆಡಿ ಟ್ರೇಡಿಂಗ್ ಅಕೌಂಟನ್ನು ಮಾಡ್ಕೊಂಡಿದ್ದೀನಿ. ಈಸಿ ಪ್ರಾಬ್ಲಮ್ ಆಗಿರೋದ್ರಿಂದ ಟ್ರೇಡಿಂಗ್ ಅಕೌಂಟನ್ನು ಆಲ್ರೆಡಿ ನಾನಿಲ್ಲಿ ಮಾಡಿಟ್ಟಿದ್ದೀನಿ. ಫಸ್ಟು ಓಪನಿಂಗ್ ಸ್ಟಾಕ್ ಅಮೌಂಟ್ ಎಷ್ಟು? 45,000, 25,000. ಪರ್ಚೇಸಸ್ 2,25,000, 1,15,000. ದೆನ್ ಸೇಲ್ಸ್ 294, 146. ನೆಕ್ಸ್ಟ್ ಕ್ಲೋಸಿಂಗ್ ಸ್ಟಾಕನ್ನು ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾರೆ. ಡಿಪಾರ್ಟ್ಮೆಂಟ್ ಎಕ್ಸಿಗೆ 30,000, ಡಿಪಾರ್ಟ್ಮೆಂಟ್ ವೈಗೆ 24,000. ಟೋಟಲ್ ಮಾಡಬೇಕು. ಜಾಸ್ತಿ ಇರೋದನ್ನು ಎರಡು ಸೈಡ್ ಬರೀಬೇಕು. ಈಗ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ. 294 + 30, 324. 146 + 24, 1,70,000. ಡೆಬಿಟ್ ಸೈಡಿಗೂ ಅದೇ ಟೋಟಲನ್ನೇ ಬರ್ಕೊಳ್ಳೋದು. ಈ 324ರಿಂದ 45,000, 225 ಕಳೆದಾಗ ಗ್ರಾಸ್ ಪ್ರಾಫಿಟ್ ಬರುತ್ತೆ. 170ರಿಂದ 25, 115 ಕಳೆದಾಗ ಗ್ರಾಸ್ ಪ್ರಾಫಿಟ್ ಬರುತ್ತೆ. ಸೊ ಟ್ರೇಡಿಂಗ್ ಅಕೌಂಟ್ ಮಾಡೋದು ತುಂಬಾ ಈಸಿ. ಅಕಸ್ಮಾತ್ ನಿಮಗೆ ಟ್ರೇಡಿಂಗ್ ಅಕೌಂಟಲ್ಲಿ ಏನಾದ್ರು ಡೌಟ್ ಇದ್ದರೆ ಬರೀ ಟ್ರೇಡಿಂಗ್ ಅಕೌಂಟ್ ಮಾಡೋದೇ ಪ್ರೀವಿಯಸ್ ವಿಡಿಯೋದಲ್ಲಿ ತಿಳಿಸಿದ್ದೀನಿ, ಅದನ್ನು ನೋಡ್ಕೊಂಡು ಮಾಡಿ. ಟ್ರೇಡಿಂಗ್ ಅಕೌಂಟಿಗೆ ಬರುವಂಥ ಎಂಟ್ರಿ ಇಷ್ಟೇ. ಓಪನಿಂಗ್ ಸ್ಟಾಕ್, ಕ್ಲೋಸಿಂಗ್ ಸ್ಟಾಕ್, ಪರ್ಚೇಸಸ್, ಸೇಲ್ಸ್. ವೇಜಸ್ ಕ್ವಶನಲ್ಲಿ ಕೊಟ್ಟಿದ್ರೆ ವೇಜಸ್ನಲ್ಲಿ ಬರೀಬೇಕು. ಕ್ಯಾರೇಜ್ ಇನ್ವರ್ಡ್ ಕೊಟ್ಟಿದ್ರೆ ಬರೀಬೇಕು. ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ರೆ ಬರೀಬೇಕು. ಯಾವ ಎಂಟ್ರಿನೂ ಕೊಡಲಿಲ್ಲ. ಸೊ ಈಗ ಉಳಿದಿರುವಂಥ ಎಲ್ಲ ಎಕ್ಸ್ಪೆನ್ಸಸ್ಸನ್ನು ನಾವಿಲ್ಲಿ ಬರ್ಕೊಂಡ್ರಾಯ್ತು. ಯಾವ್ಯಾವ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ? ಸ್ಯಾಲ್ರಿ ಕೊಟ್ಟಿದ್ದಾರೆ, ಅಡ್ವರ್ಟೈಸಿಂಗ್ ಕೊಟ್ಟಿದ್ದಾರೆ, ರೆಂಟ್ ಕೊಟ್ಟಿದ್ದಾರೆ, ಕಮಿಷನ್ ಕೊಟ್ಟಿದ್ದಾರೆ, ಲೈಟಿಂಗ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ. ಎಲ್ಲ ಎಕ್ಸ್ಪೆನ್ಸಸ್ಸನ್ನು ನಾನಿಲ್ಲಿ ಡೆಬಿಟ್ ಸೈಡಲ್ಲಿ ಬರ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಅಮೌಂಟ್ ಬರ್ಕೊಂಡಿಲ್ಲ, ಎಂಟ್ರೀಸ್ ಎಲ್ಲ ಬರ್ಕೊಂಡಿದ್ದೀನಿ. ಸ್ಯಾಲ್ರಿ ಇರೋವಂಥ ಅಮೌಂಟ್ ಎಷ್ಟು ಅಂತಂದರೆ ಸ್ಯಾಲ್ರಿ 12,600 ರೂಪಾಯಿ ಇದೆ. ಸೊ 12,600 ರೂಪಾಯಿ ಸ್ಯಾಲ್ರಿ ಕೊಡಲಿಕ್ಕಿದೆ. ಇದಕ್ಕೆ ಏನಾದರೂ ಔಟ್ಸ್ಟ್ಯಾಂಡಿಂಗ್ ಅಂತ ಇದ್ದರೆ ಆ್ಯಡ್ ಮಾಡಬೇಕು, ಪ್ರೀಪೇಯ್ಡ್ ಅಂತ ಇದ್ದರೆ ಲೆಸ್ ಮಾಡಬೇಕು. ಅಡ್ಜಸ್ಟ್ಮೆಂಟ್ನಲ್ಲಿ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಅಂತೇಳಿ 1,200 ರೂಪಾಯಿ ಕೊಟ್ಟಿದ್ದಾರೆ. ಸೊ 12,600 + 1,200. 12,600 + 1,200 ಅಂತಂದರೆ ಟೋಟಲ್ ಆಗಿ 13,800 ಆಗುತ್ತೆ. ಈ 13,800 ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಎಲ್ಲ ಎಕ್ಸ್ಪೆನ್ಸಸ್ ಮತ್ತು ಇನ್ಕಮ್ಗಳಿಗೆ 2:1 ರೇಷಿಯೋ ಅಂತ ಅಡ್ಜಸ್ಟ್ಮೆಂಟಲ್ಲಿ ಅವರೇ ಕೊಟ್ಟಿದ್ದಾರೆ. ಸೊ 2/3 1/3 ಮಾಡಬೇಕು. 2:1 ಕೊಟ್ಟಿದ್ದಾರೆ. 3 ಹೇಗೆ ಬಂತು ಅಂತಂದರೆ 2 + 1 3. ಸೊ 13,800 × 2/3 ಮಾಡಿದಾಗ 9,200 ಫಾರ್ ಡಿಪಾರ್ಟ್ಮೆಂಟ್ ಎಕ್ಸ್ ಬರುತ್ತೆ. ಡಿಪಾರ್ಟ್ಮೆಂಟ್ ವೈಗೆ 1/3 ಮಾಡಿದಾಗ 4,600 ಬರುತ್ತೆ. ನೀವು ಕ್ರಾಸ್ ಚೆಕ್ ಮಾಡಬೇಕು. ಇವೆರಡನ್ನು ಆ್ಯಡ್ ಮಾಡಿದ್ರೆ 13,800 ಬರಬೇಕು. ಬೇರೆ ಆನ್ಸರ್ ಬಂದರೆ ನೀವು ಡಿಸ್ಟ್ರಿಬ್ಯೂಷನ್ ಮಾಡಿರುವಂಥದ್ದು ತಪ್ಪಾಗಿದೆ ಅಂತ. ನೆಕ್ಸ್ಟ್ ಕೊಟ್ಟಿರುವಂಥ ಎಂಟ್ರಿ ಅಡ್ವರ್ಟೈಸಿಂಗ್ 9,000 ಇದೆ. ಆ 9,000ಗೆ ಔಟ್ಸ್ಟ್ಯಾಂಡಿಂಗ್ ಇದ್ದರೆ ಆ್ಯಡ್ ಮಾಡ್ಕೊಳ್ಬೇಕು, ಪ್ರೀಪೇಯ್ಡ್ ಇದ್ದರೆ ಲೆಸ್ ಮಾಡಬೇಕು. ಔಟ್ಸ್ಟ್ಯಾಂಡಿಂಗ್ ಅಡ್ವರ್ಟೈಸ್ಮೆಂಟ್ 1,500 ಕೊಟ್ಟಿದ್ದಾರೆ. ಸೊ ಟೋಟಲ್ ಆಗಿ 10,500 ಆಯಿತು. ಈ 10,500 ರೇಷಿಯೋ ವೈಸ್ ಡಿಸ್ಟ್ರಿಬ್ಯೂಷನ್ ಮಾಡಬೇಕು. ರೇಷಿಯೋ 2/3 1/3 ಡಿಸ್ಟ್ರಿಬ್ಯೂಷನ್ ಮಾಡಿಕೊಂಡಾಗ 7,000 ಫಾರ್ ಡಿಪಾರ್ಟ್ಮೆಂಟ್ ಎಕ್ಸ್ ಬರುತ್ತೆ, 3,500 ಫಾರ್ ಡಿಪಾರ್ಟ್ಮೆಂಟ್ ವೈ ಬರುತ್ತೆ. ನೆಕ್ಸ್ಟ್ ಇರುವಂಥದ್ದು ರೆಂಟಿಗೆ ಯಾವುದೇ ಥರ ಔಟ್ಸ್ಟ್ಯಾಂಡಿಂಗ್ ಪ್ರೀಪೇಯ್ಡ್ ಕೊಡಲಿಲ್ಲ, ಡೈರೆಕ್ಟಾಗಿ ಅಮೌಂಟನ್ನು ಡಿಸ್ಟ್ರಿಬ್ಯೂಷನ್ ಮಾಡಬೇಕು. ಕಮಿಷನ್ನಿಗೂ ಯಾವುದೇ ಥರ ಕಮಿಷನಿಗೆ ಅಡ್ಜಸ್ಟ್ಮೆಂಟ್ ಇದೆ, ಔಟ್ಸ್ಟ್ಯಾಂಡಿಂಗ್ ಇದೆ.
1800 ಆ್ಯಡ್ ಮಾಡಿಕೊಂಡು ರೇಷಿಯೋ ವೈಸ್ ಡಿಸ್ಟ್ರಿಬ್ಯೂಷನ್ ಮಾಡಬೇಕು. ಲೈಟಿಂಗಿಗೆ ಯಾವುದೇ ಥರ ಅಡ್ಜಸ್ಟ್ಮೆಂಟ್ ಇಲ್ಲ, ಡೈರೆಕ್ಟಾಗಿ ಡಿಸ್ಟ್ರಿಬ್ಯೂಷನ್ ಮಾಡಿದ್ರೆ ಆಯಿತು. ಸೊ ನಾನಿಲ್ಲಿ ಲೈಟಿಂಗ್ ತನಕ ಡೈರೆಕ್ಟಾಗಿ ಡಿಸ್ಟ್ರಿಬ್ಯೂಷನ್ ಮಾಡಿ 2/3 1/3 ಮಾಡಿ ನಾನಿಲ್ಲಿ ಆನ್ಸರ್ ಬರ್ಕೊಂಡಿದ್ದೀನಿ. ರೆಂಟ್ ಅಮೌಂಟ್ ಹೇಗೆ ಬಂತು ಅಂತಂದರೆ, ರೆಂಟ್ 3000 ಕೊಟ್ಟಿದ್ರು, 3000 ಇಂಟು 2/3 1/3. ಕಮಿಷನ್ ಅಮೌಂಟು 10,800 ಕೊಟ್ಟಿದ್ರು, ಪ್ಲಸ್ ಔಟ್ಸ್ಟ್ಯಾಂಡಿಂಗ್ 1,800 ಮಾಡಿದಾಗ 12,600 ಬರುತ್ತೆ. ಇಂಟು 2/3 1/3 ಮಾಡಿದಾಗ ಈ ಅಮೌಂಟ್ ಬರುತ್ತೆ. ಲೈಟಿಂಗ್ ಕೊಟ್ಟಿರುವಂಥ ಅಮೌಂಟ್ 5,100 ಇಂಟು 2/3 1/3 ಮಾಡಿದಾಗ ಈ ಆನ್ಸರ್ ಬರುತ್ತೆ. ಫರ್ನಿಚರ್ನ ಬ್ಯಾಲೆನ್ಸ್ ಶೀಟಿಗೆ ಬರೀಬೇಕು. ಡಿಟಾರ್ಸ್ ಬ್ಯಾಲೆನ್ಸ್ ಶೀಟ್, ಗೌರ್ಮೆಂಟ್ ಸೆಕ್ಯೂರಿಟೀಸ್ ಬ್ಯಾಲೆನ್ಸ್ ಶೀಟ್, ಸನ್ರಿ ಕ್ರೆಡಿಟಾರ್ಸ್ ಕೂಡ ಬ್ಯಾಲೆನ್ಸ್ ಶೀಟ್. ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್, ನಮಗೆ ಬಡ್ಡಿ ಬರ್ತಾ ಇದೆ, ಇನ್ಕಮ್ ಆಗುತ್ತೆ. ಸೊ ಇದನ್ನು P&L ಅಕೌಂಟ್ ಕ್ರೆಡಿಟ್ ಸೈಡಿಗೆ ಬರೀಬೇಕು. ಬೈ ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಎಷ್ಟು ಬಡ್ಡಿ ಬರ್ತಾ ಇದೆ ಅಂತಂದರೆ, ಕ್ವಶನಲ್ಲಿ ಕೊಟ್ಟಿದ್ದಾರೆ ಡೈರೆಕ್ಟಾಗಿ 1,500 ಇಂಟ್ರೆಸ್ಟ್ ಬರ್ತಾ ಇದೆ. ಸೊ ಈ 1,500 ಇನ್ಕಮಿಗೂ ಅದೇ ರೇಷಿಯೋ 2:1. 1,500 ಇಂಟು 2 ಡಿವೈಡೆಡ್ ಬೈ 3, 1,500 ಇಂಟು 1 ಡಿವೈಡೆಡ್ ಬೈ 3. ಆಗ ಬರುವಂಥ ಆನ್ಸರ್ 3 5s 15, 5 2s 10, 1,000 ಫಾರ್ ಡಿಪಾರ್ಟ್ಮೆಂಟ್ ಎಕ್ಸ್ ಬರುತ್ತೆ, 500 ಫಾರ್ ಡಿಪಾರ್ಟ್ಮೆಂಟ್ ವೈ ಬರುತ್ತೆ. ಈ ಗ್ರಾಸ್ ಪ್ರಾಫಿಟ್ ಹೇಗೆ ಬಂತು, ಇಲ್ಲೇನು ಕ್ಯಾರಿ ಡೌನ್ ಇತ್ತು ಅದನ್ನೇ ಬ್ರಾಡ್ ಡೌನ್ ಮಾಡ್ಕೊಂಡಿದ್ದು 54,000 30,000. ಸೊ ಅಲ್ಲಿಗೆ ಲೈಟಿಂಗ್ ತನಕ ಇಲ್ಲಿರುವಂಥ ಎಲ್ಲ ಎಂಟ್ರಿಗಳನ್ನು ಬರೆದಾಗಿದೆ. ಯಾವುದ್ಯಾವುದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಬರುತ್ತೋ ಎಲ್ಲ ಎಂಟ್ರೀಸನ್ನು ಬರೆದಾಗಿದೆ. ಈಗ ಅಡ್ಜಸ್ಟ್ಮೆಂಟ್ ನೋಡೋಣ. ಕ್ಲೋಸಿಂಗ್ ಸ್ಟಾಕ್ ಟ್ರೇಡಿಂಗ್ ಅಕೌಂಟಿಗೆ ಬರುತ್ತೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಬರಲ್ಲ. ರಿಸರ್ವ್ ಫಾರ್ ಡೌಟ್ಫುಲ್ ಡೇಟ್ಸ್ ಅಂತಂದರೆ ನಮಗೆ ಬರಲಿಕ್ಕಿರೋ ದುಡ್ಡಲ್ಲಿ 5% ಬರೋದು ಡೌಟು. ಸೊ ಬರಲಿಕ್ಕಿರೋ ದುಡ್ಡು ಎಷ್ಟಿದೆ, 12,000 ಇದೆ. ಸೊ ರಿಸರ್ವ್ ಫಾರ್ ಡೌಟ್ಫುಲ್ ಡೇಟ್ಸನ್ನು ಯಾವಾಗಲೂ ಡಿಟಾರ್ಸ್ ಮೇಲೆ ಕ್ಯಾಲ್ಕುಲೇಷನ್ ಮಾಡಬೇಕು. ಡಿಟಾರ್ಸ್ 12,000 ಇದೆ. 12,000ದಲ್ಲಿ ಎಷ್ಟು ಪರ್ಸೆಂಟೇಜ್ ಬರೋ ಡೌಟ್ ಅಂತ ಕೊಟ್ಟಿದ್ದಾರೆ, 12,000ದಲ್ಲಿ 5% ಬರೋದು ಡೌಟ್ ಅಂತ ಕೊಟ್ಟಿದ್ದಾರೆ. 12,000ಕ್ಕೆ 5% ಮಾಡಿದಾಗ 12 5 60, 600 ರೂಪಾಯಿ ರಿಸರ್ವ್ ಫಾರ್ ಡೌಟ್ಫುಲ್ ಡೇಟ್ಸ್ ಅಮೌಂಟ್ ಆಗುತ್ತೆ. ರೇಷಿಯೋ ವೈಸ್ ಡಿಸ್ಟ್ರಿಬ್ಯೂಷನ್ ಮಾಡಬೇಕು. ರೇಷಿಯೋ ಎಷ್ಟು, 2:3, ಅಂದರೆ 2/3 1/3. ಡಿಸ್ಟ್ರಿಬ್ಯೂಷನ್ ಮಾಡಿದಾಗ 600 ಇಂಟು 2 ಡಿವೈಡೆಡ್ ಬೈ 3, ಆನ್ಸರ್ 400 ಫಾರ್ ಡಿಪಾರ್ಟ್ಮೆಂಟ್ ಎಕ್ಸ್, 200 ಫಾರ್ ಡಿಪಾರ್ಟ್ಮೆಂಟ್ ವೈ. ನೆಕ್ಸ್ಟ್ ಅಲ್ಲಿಗೆ ರಿಸರ್ವ್ ಫಾರ್ ಡೌಟ್ಫುಲ್ ಡೇಟ್ಸ್ ಆಯಿತು. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ಸಲ್ಲಿ ಯಾವ್ದು ಕೊಟ್ಟಿದ್ದಾರೆ, ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ, ಅಡ್ವರ್ಟೈಸಿಂಗಿಗೆ ಆ್ಯಡ್ ಮಾಡಿದ್ದೀವಿ. ಸ್ಯಾಲ್ರಿ ಕೊಟ್ಟಿದ್ದಾರೆ, ಸ್ಯಾಲ್ರಿಗೆ ಆ್ಯಡ್ ಮಾಡಿದ್ದೀವಿ. ಕಮಿಷನ್ ಕೊಟ್ಟಿದ್ದಾರೆ, ಕಮಿಷನಿಗೆ ಆ್ಯಡ್ ಮಾಡಿದ್ದೀವಿ. ಔಟ್ಸ್ಟ್ಯಾಂಡಿಂಗ್ ಕೊಡೋ ಬದಲು ಪ್ರೀಪೇಯ್ಡ್ ಕೊಟ್ಟರೆ ನಾವಿಲ್ಲಿ ಲೆಸ್ ಮಾಡಿ ಬರೀಬೇಕು. ನೆಕ್ಸ್ಟ್ ಕೊಟ್ಟಿರೋಂಥ ಎಂಟ್ರಿ ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್ ಆ್ಯಂಡ್ ಫಿಕ್ಸ್ಚರ್. ಡಿಪ್ರಿಸಿಯೇಷನ್ ಅಂತಂದರೆ ನಮ್ಮ ಹತ್ರ ಇರೋ ಅಸೆಟ್ ವ್ಯಾಲ್ಯೂ ಕಮ್ಮಿ ಆಗ್ತಾ ಇದೆ. ಡಿಪ್ರಿಸಿಯೇಷನ್ ಅಂದರೆ ಎಕ್ಸ್ಪೆನ್ಸಸ್, ನಮ್ಮ ಹತ್ರ ಇರೋ ಅಸೆಟ್ ವ್ಯಾಲ್ಯೂ ಕಮ್ಮಿ ಆದರೆ ನಮಗೆ ಲಾಸ್ ಆಗುತ್ತೆ. ಇನ್ಕ್ರೀಸ್ ಆದರೆ, ಅಪ್ರಿಸಿಯೇಷನ್ ಆದರೆ ಪ್ರಾಫಿಟ್ ಆಗುತ್ತೆ. ಅಪ್ರಿಸಿಯೇಷನ್ ಆದರೆ ಕ್ರೆಡಿಟ್ ಸೈಡ್ ಬರೀಬೇಕು, ಡಿಪ್ರಿಸಿಯೇಷನ್ ಆದರೆ ಡೆಬಿಟ್ ಸೈಡ್ ಬರೀಬೇಕು. 10% ಡಿಪ್ರಿಸಿಯೇಟ್ ಆಗ್ತಿದೆಯಂತೆ. ಯಾವ ಅಸೆಟ್ಟು, ಫರ್ನಿಚರ್ ವ್ಯಾಲ್ಯೂ 12,300 ಇದೆ. 12,300ಕ್ಕೆ 10% ಮಾಡಬೇಕು, ಆವಾಗ 1,230 ಬರುತ್ತೆ. ರೇಷಿಯೋ ವೈಸ್ ಡಿಸ್ಟ್ರಿಬ್ಯೂಷನ್ ಮಾಡಬೇಕು. ರೇಷಿಯೋ 2:1, ಸೊ 2 ಡಿವೈಡೆಡ್ ಬೈ 3, 1 ಡಿವೈಡೆಡ್ ಬೈ 3. ಡಿಸ್ಟ್ರಿಬ್ಯೂಷನ್ ಮಾಡಿದಾಗ 820 ರೂಪಾಯಿ, 410 ರೂಪಾಯಿ ಬರುತ್ತೆ. ನೆಕ್ಸ್ಟ್ ನಾವೀಗ ಟೋಟಲ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಟೋಟಲ್ ಮಾಡಿ ಬರಿತಾ ಇದ್ದೀನಿ. ಟೋಟಲ್ ಆನ್ಸರ್ ಏನು ಬರುತ್ತೆ ಅಂತಂದರೆ, ಡೆಬಿಟ್ ಸೈಡಿನ ಟೋಟಲ್, ಡಿಪಾರ್ಟ್ಮೆಂಟ್ ಎಕ್ಸಿನ ಟೋಟಲ್ 31,220 ಇದೆ. ಕ್ರೆಡಿಟ್ ಸೈಡಲ್ಲಿ 55,000 ಇದೆ. 31 ಜಾಸ್ತಿನ 55,000 ಜಾಸ್ತಿನ, ಜಾಸ್ತಿ ಇರೋದನ್ನು ಎರಡೂ ಕಡೆ ಬರ್ಕೊಳ್ಬೇಕು. ಈಗ 55,000 ಜಾಸ್ತಿ, ಸೊ ಎರಡೂ ಕಡೆ 55,000 ಬರ್ಕೊಳ್ತಾ ಇದ್ದೀನಿ. ಡಿಪಾರ್ಟ್ಮೆಂಟ್ ಎಕ್ಸಿಗೆ 54 + 1 55, ಇಲ್ಲಿ 31,000 ಚಿಲ್ಲರೆ ಇದೆ. ಜಾಸ್ತಿ ಇರೋದು 55 ಆಗಿದ್ದರಿಂದ ಜಾಸ್ತಿ ಇರೋದನ್ನು ಎರಡೂ ಕಡೆ ಬರ್ಕೊಳ್ಬೇಕು. ಕಮ್ಮಿ ಇರೋದು ಡೆಬಿಟ್ ಸೈಡ್ನಲ್ಲಿ, ಅದಕ್ಕೆ ನೆಟ್ ಪ್ರಾಫಿಟ್ ಅಂತ ಬರೀಬೇಕು. ಟು ನೆಟ್ ಪ್ರಾಫಿಟ್ ಕ್ಯಾರಿಡ್ ಡೌನ್. ನೆಟ್ ಪ್ರಾಫಿಟ್ ಬ್ಯಾಲೆನ್ಸ್ ಹೇಗೆ ಅಂತಂದರೆ, 55,000ದಿಂದ ಇಲ್ಲಿರೋ ಅಮೌಂಟ್ ಎಷ್ಟು ಅಂದರೆ 31,220 ಇದೆ. 55,000ದಿಂದ 31,220 ರೂಪಾಯಿನ ಕಳಿಬೇಕು. 55,000 ಮೈನಸ್ ಇವಿಷ್ಟನ್ನು ಕಳೆಯೋದು. ಇವಿಷ್ಟನ್ನು ಕಳೆದಾಗ 31,220 ಕಳೆದಾಗ ಬರುವಂಥ ಆನ್ಸರ್ 23,780 ರೂಪಾಯಿ ನೆಟ್ ಪ್ರಾಫಿಟ್ ಬರುತ್ತೆ. ಅದೇ ಥರನೇ ಡಿಪಾರ್ಟ್ಮೆಂಟ್ ವೈಗೂ ಮಾಡಬೇಕು. 30,000 + 500, 30,500 ಕ್ರೆಡಿಟ್ ಸೈಡ್ನಲ್ಲಿದೆ, ಅದೇ ಜಾಸ್ತಿ ಇರುವಂಥದ್ದು. ಡೆಬಿಟ್ ಸೈಡ್ನಲ್ಲಿ 15,610 ಇದೆ. ಇವಿಷ್ಟನ್ನು ಟೋಟಲ್ ಮಾಡಿದಾಗ 15,610 ಬರುತ್ತೆ. ಜಾಸ್ತಿ ಇರೋದನ್ನು ಎರಡು ಕಡೆ ಬರ್ಕೊಳ್ಬೇಕು. 30,500ರಿಂದ 15,610 ಡಿಡಕ್ಟ್ ಮಾಡಿದಾಗ ಬರುವಂಥ ಆನ್ಸರ್ 14,890. ಸೊ ಈಗ ಟ್ರೇಡಿಂಗ್ ಆ್ಯಂಡ್
ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ನಾವು ಮಾಡಬೇಕಾಗಿರೋದು ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟ್ ತುಂಬಾ ಈಸಿ. ಯಾವ್ಯಾವ ಎಂಟ್ರಿ ನಾವೀಗ ಟ್ರಯಲ್ ಬ್ಯಾಲೆನ್ಸಿಂದ ಬರ್ದಿಲ್ಲ ಅಂತ ನೋಡಬೇಕು. ಆ ಬರಿದೇ ಇರೋಂಥ ಎಲ್ಲ ಎಂಟ್ರಿಗಳನ್ನು ಇಲ್ಲಿ ಬರಿಬೇಕು. ಡೆಬಿಟಲ್ಲಿರೋದನ್ನೆಲ್ಲ ಅಸೆಟ್ಟಿಗೆ ಬರಿಬೇಕು, ಡೆಬಿಟಲ್ಲಿರೋದನ್ನು ಅಸೆಟ್ಟಿಗೆ, ಕ್ರೆಡಿಟಲ್ಲಿರೋದನ್ನು ಲ್ಯಾಬಿಲಿಟೀಸಿಗೆ ಬರೆದ್ರೆ ಆಯಿತು. ಸೊ ಫಸ್ಟು ನಾವೀಗ ಓಪನಿಂಗ್ ಸ್ಟಾಕ್ ಬರೆದಾಗಿದೆ, ಪರ್ಚೇಸಸ್ ಬರೆದಾಗಿದೆ, ಸೇಲ್ಸ್ ಬರೆದಾಗಿದೆ, ಕ್ಯಾಪಿಟಲ್ ಕ್ರೆಡಿಟ್ ಕಾಲಮಲ್ಲಿದೆ. ಕ್ಯಾಪಿಟಲನ್ನು ನಾವು ಲಯಬಿಲಿಟಿಯಲ್ಲಿ ಬರಿಬೇಕು. ಬಟ್ ಕ್ಯಾಪಿಟಲ್ಲಿಗೆ ಯಾವಾಗಲೂ ಅಡ್ಜಸ್ಟ್ಮೆಂಟ್ ಬರುತ್ತೆ. ಕ್ಯಾಪಿಟಲ್ಲಿಗೆ ನೆಟ್ ಪ್ರಾಫಿಟನ್ನು ಆ್ಯಡ್ ಮಾಡಬೇಕು, ಡ್ರಾಯಿಂಗ್ಸನ್ನು ಲೆಸ್ ಮಾಡಿ ಬರಿಬೇಕು. ಇದನ್ನು ನೆನ್ಪಿಟ್ಕೊಳ್ಬೇಕು. ಕ್ಯಾಪಿಟಲಲ್ಲಿ ನೆಟ್ ಪ್ರಾಫಿಟ್ ಆ್ಯಡ್ ಮಾಡಬೇಕು, ಡ್ರಾಯಿಂಗ್ಸನ್ನು ಲೆಸ್ ಮಾಡಬೇಕು. ಸೊ ನೆಕ್ಸ್ಟ್ ಇರೋವಂಥದ್ದು ಡ್ರಾಯಿಂಗ್ಸ್. ಕ್ಯಾಪಿಟಲಲ್ಲೇ ಅಡ್ಜಸ್ಟ್ಮೆಂಟ್ ಮಾಡಬೇಕು. ಸ್ಯಾಲ್ರಿ ಬರೆದಾಗಿದೆ, ಅಡ್ವರ್ಟೈಸಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಬರೆದಾಗಿದೆ, ರೆಂಟ್ ಬರೆದಾಗಿದೆ, ಕಮಿಷನ್ ಬರೆದಾಗಿದೆ, ಲೈಟಿಂಗ್ ಬರೆದಾಗಿದೆ. ನೆಕ್ಸ್ಟ್ ಇರುವಂಥದ್ದು ಫರ್ನಿಚರನ್ನು ಬ್ಯಾಲೆನ್ಸ್ ಶೀಟ್ ಅಸೆಟ್ ಸೈಡಿಗೆ ಬರೀಬೇಕು, ಫರ್ನಿಚರ್. ನೆಕ್ಸ್ಟ್ ಇರುವಂಥದ್ದು ಫರ್ನಿಚರ್ ಆದಮೇಲೆ ಡೆಟಾರ್ಸ್. ಡೆಬಿಟಲ್ಲಿರೋದೆಲ್ಲದನ್ನು ಅಸೆಟಿಗೆ ಬರೀಬೇಕು, ಕ್ರೆಡಿಟಲ್ಲಿರೋದನ್ನು ಲಯಬಿಲಿಟಿಗೆ ಬರೀಬೇಕು. ನೆಕ್ಸ್ಟ್ ಇರುವಂಥದ್ದು ಗೌರ್ಮೆಂಟ್ ಸೆಕ್ಯೂರಿಟೀಸ್, 6% ಗೌರ್ಮೆಂಟ್ ಸೆಕ್ಯೂರಿಟೀಸ್. ನೆಕ್ಸ್ಟ್ ಇರೋವಂಥದ್ದು ಸನ್ರಿ ಕ್ರೆಡಿಟಾರ್ಸ್ ಅಂದರೆ ಪೇಮೆಂಟ್ ಮಾಡಲಿಕ್ಕಿರುವಂಥ ದುಡ್ಡು, ಲಯಬಿಲಿಟಿ. ಸೊ ಲಯಬಿಲಿಟಿ ಸರಿ ಬರಿಬೇಕು. ಕ್ರೆಡಿಟ್ ಸೈಡಲ್ಲಿ ಇರೋದನ್ನು ಲಯಬಿಲಿಟಿ ಬರೀಬೇಕು. ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಆಲ್ರೆಡಿ ಬರೆದಾಗಿದೆ. ಕ್ಯಾಶ್ ಇನ್ ಹ್ಯಾಂಡ್, ನಮ್ಮ ಕೈಯಲ್ಲಿ ದುಡ್ಡಿದೆ ಅಂತಂದರೆ ಅದು ನಮಗೆ ಅಸೆಟ್ ಆಗುತ್ತೆ, ಅಸೆಟಿಗೆ ಬರೀಬೇಕು, ಕ್ಯಾಶ್. ಈಗ ಅಡ್ಜಸ್ಟ್ಮೆಂಟಲ್ಲಿರೋದು ಎಲ್ಲದನ್ನು ಕೂಡ ನಾವು ಬ್ಯಾಲೆನ್ಸ್ ಶೀಟಲ್ಲೂ ಕನ್ಸಿಡರ್ ಮಾಡಬೇಕು, ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲೂ ಕನ್ಸಿಡರ್ ಮಾಡಬೇಕು. ಕ್ಲೋಸಿಂಗ್ ಸ್ಟಾಕ್ ಇದೆ, ಸ್ಟಾಕನ್ನು ನಾವು ಅಸೆಟ್ ಅಂತ ಕನ್ಸಿಡರ್ ಮಾಡಬೇಕು. ನೆಕ್ಸ್ಟು ರಿಸರ್ವ್ ಫಾರ್ ಡೌಟ್ಫುಲ್ ಡೇಟ್ಸ್ ಇದೆ, ಡೆಟಾರ್ಸಲ್ಲಿ ಲಿಸ್ಟ್ ಮಾಡಬೇಕು. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಅಂದರೆ ದುಡ್ಡು ಕೊಡಲಿಕ್ಕೆ ಬಾಕಿ ಇದೆ, ಅದನ್ನು ನಾವು ಲಯಬಿಲಿಟಿ ಅಂತ ಕನ್ಸಿಡರ್ ಮಾಡಬೇಕು. ಪ್ರೀಪೇಯ್ಡ್ ಆದರೆ ಅಸೆಟ್ ಅಂತ ಕನ್ಸಿಡರ್ ಮಾಡಬೇಕು. ದೆನ್ ಡಿಪ್ರಿಸಿಯೇಷನ್ ಆನ್ ಫರ್ನಿಚರಲ್ಲಿ ಲೆಸ್ ಮಾಡಿ ಬರೀಬೇಕು. ಸೊ ಇವಿಷ್ಟು ಮಾಡಿದಾಗ ಟೋಟಲ್ ಅಸೆಟ್ ಮತ್ತು ಲಯಬಿಲಿಟಿಯ ಟೋಟಲ್ ಮ್ಯಾಚ್ ಆಗಬೇಕು. ಈಗ ಕ್ಯಾಪಿಟಲ್ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ ಅಂತಂದರೆ, ಕ್ಯಾಪಿಟಲ್ ಕೊಟ್ಟಿರುವಂಥದ್ದು 50,000. ಇದಕ್ಕೆ ನೆಟ್ ಪ್ರಾಫಿಟನ್ನು ಆ್ಯಡ್ ಮಾಡಬೇಕು. ನೆಟ್ ಪ್ರಾಫಿಟ್ ನೋಡಿ 23,780 ಡಿಪಾರ್ಟ್ಮೆಂಟ್ ಎಕ್ಸಿಗೆ, 14,890 ಡಿಪಾರ್ಟ್ಮೆಂಟ್ ವೈಗೆ ಬಂದಿದೆ. ಟೋಟಲ್ ಆಗಿ 38,670 ರೂಪಾಯಿ ನೆಟ್ ಪ್ರಾಫಿಟ್ ಇದೆ. ಇದರಿಂದ ಡ್ರಾಯಿಂಗ್ಸನ್ನು ಕಳಿಬೇಕು. ಡ್ರಾಯಿಂಗ್ಸ್ ಅಮೌಂಟು 10,200 ಇದೆ. ಕಳೆದಾಗ ಬರುವಂಥ ಆನ್ಸರನ್ನು ಅಮೌಂಟ್ ಕಾಲಮಲ್ಲಿ ಬರ್ಕೊಳ್ಬೇಕು. 50,000 ಪ್ಲಸ್ 38,670 ಮೈನಸ್ 10,200 ಬರುವಂಥ ಆನ್ಸರ್ 78,470. ನೆಕ್ಸ್ಟ್ ಇರುವಂಥದ್ದು ಸನ್ರಿ ಕ್ರೆಡಿಟಾರ್ಸ್. ಯಾವುದೇ ಥರ ಅಡ್ಜಸ್ಟ್ಮೆಂಟ್ ಇಲ್ಲ ಕ್ರೆಡಿಟಾರ್ಸಿಗೆ, ಡೈರೆಕ್ಟಾಗಿ ಬರೀಬೇಕು, 8,800. ನೆಕ್ಸ್ಟ್ ಇರುವಂಥದ್ದು ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಇತ್ತು, ನೆಕ್ಸ್ಟು ಸ್ಯಾಲ್ರಿ ಇತ್ತು, ನೆಕ್ಸ್ಟ್ ಇರುವಂಥದ್ದು ಕಮಿಷನ್ ಇತ್ತು. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಅಂತಂದರೆ ದುಡ್ಡು ಕೊಡಲಿಕ್ಕೆ ಬಾಕಿ ಇದ್ದರೆ ಲಯಬಿಲಿಟಿ, ಮುಂಚೆನೇ ಕೊಟ್ಟಿದ್ರೆ ಪ್ರೀಪೇಯ್ಡ್ ಆಗಿದ್ದರೆ ಅಸೆಟ್ ಆಗುತ್ತೆ. ಅಡ್ವರ್ಟೈಸ್ಮೆಂಟ್ ಎಷ್ಟಿದೆ? 1,500 ಇದೆ. ದೆನ್ ಸ್ಯಾಲ್ರಿ 1,200 ಇದೆ. ಕಮಿಷನ್ 1,800 ಇದೆ. ಟೋಟಲ್ ಎಷ್ಟಾಗತ್ತೆ? 1,500 ಪ್ಲಸ್ 1,200 ಪ್ಲಸ್ 1,800. ಟೋಟಲ್ ಆಗಿ ನಾವು ಕೊಡಲಿಕ್ಕಿರುವಂಥದ್ದು 4,500. ಸೊ ಅಲ್ಲಿಗೆ ಲಯಬಿಲಿಟಿ ಸೈಡ್ ಮುಗೀತು. ಲಯಬಿಲಿಟಿ ಸೈಡ್ ಟೋಟಲ್ ಮಾಡ್ಕೊಳ್ಳೋಣ. 78,470 ಪ್ಲಸ್ 8,800 ಪ್ಲಸ್ 4,500 ಬರುವಂಥ ಆನ್ಸರ್ 91,770. ಈಗ ಅಸೆಟಿನ ಆನ್ಸರ್ ಕೂಡ ಅಷ್ಟೇ ಆನ್ಸರ್ ಬರಬೇಕು. ಫಸ್ಟ್ ಇರುವಂಥದ್ದು ಫರ್ನಿಚರ್ ಅಮೌಂಟ್ ಎಷ್ಟಿದೆ ಅಂತಂದರೆ 12,300 ಇದೆ. ಇದರಲ್ಲಿ ಡಿಪ್ರಿಸಿಯೇಷನ್ ಇದ್ದರೆ ಲೆಸ್ ಮಾಡಿ ಬರೀಬೇಕು. ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್ ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದಾರೆ? 10%. ಡಿಪ್ರಿಸಿಯೇಷನ್ ಆಗಿರುವಂಥ ಅಮೌಂಟ್ ಎಷ್ಟು ಅಂತಂದರೆ ಡೈರೆಕ್ಟಾಗಿ -10% ಮಾಡಿದ್ರೆ ಆಯಿತು. ಅಮೌಂಟ್ ಬರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಡಿಪ್ರಿಸಿಯೇಷನ್ ಅಂದರೆ ಕಮ್ಮಿ ಆಗ್ತಾ ಇದೆ, ಮೈನಸ್. ಅಪ್ರಿಸಿಯೇಷನ್ ಅಂತಂದರೆ ಜಾಸ್ತಿ ಆಗ್ತಾ ಇದ್ದರೆ ಪ್ಲಸ್. ಈಗ ಡಿಪ್ರಿಸಿಯೇಟ್ ಆಗ್ತಾ ಇದೆ 10%, 12,300 ಮೈನಸ್ 10% ಬರುವಂಥ ಆನ್ಸರನ್ನು ಇಲ್ಲಿ ಬರ್ಕೊಳ್ಬೇಕು, 11,070. ಇಲ್ಲ ಅಂತಂದರೆ 12,300ಕ್ಕೆ 10% ಮಾಡಿ 1,230 ಕಳಿಬೇಕು. 12,300ರಲ್ಲಿ 1,230 ಕಳೆದ್ರು ಇದೇ ಆನ್ಸರೇ ಬರುತ್ತೆ. ಡೈರೆಕ್ಟಾಗಿ ಮಾಡಿದ್ರು ಅದೇ ಆನ್ಸರೇ ಬರುತ್ತೆ. ನೆಕ್ಸ್ಟ್ ಇರುವಂಥ ಎಂಟ್ರಿ ಡೆಟಾರ್ಸ್ ಇದೆ 12,000. ಡೆಟಾರ್ಸ್ನಲ್ಲಿ ಡೌಟ್ಫುಲ್ ಡೇಟ್ಸನ್ನು ಕಳಿಬೇಕು. ಡೌಟ್ಫುಲ್ ಡೇಟ್ಸ್ 5% ಇದೆ.
12,000 ಮೈನಸ್ 5%. 600 ರೂಪಾಯಿ ಕಳಿಬೇಕು. 12,000 ಮೈನಸ್ 5% ಅಂತಂದರೆ 11,400 ಆಗುತ್ತೆ. ನೆಕ್ಸ್ಟ್ ಇರುವಂಥದ್ದು ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ 1,500. ನೆಕ್ಸ್ಟ್ ಕ್ಯಾಶ್ 4,500. ನೆಕ್ಸ್ಟ್ ಕ್ಲೋಸಿಂಗ್ ಸ್ಟಾಕ್ ಡಿಪಾರ್ಟ್ಮೆಂಟ್ ಎಕ್ಸಿನ ಆನ್ಸರ್ 30,000. ಡಿಪಾರ್ಟ್ಮೆಂಟ್ ವೈನ ಕ್ಲೋಸಿಂಗ್ ಸ್ಟಾಕು 24,000. ಟೋಟಲ್ ಆಗಿ 30 + 24 54,000 ಆಗುತ್ತೆ. ಅಲ್ಲಿಗೆ ಎಲ್ಲ ಎಂಟ್ರಿ ಬರ್ತಾಯಿತು. 11,070 ಪ್ಲಸ್ 11,400 ಪ್ಲಸ್ 1,500 ಪ್ಲಸ್ 4,500 ಪ್ಲಸ್ 54,000 ಬರೋಂಥ ಆನ್ಸರ್. ಸಾರಿ, ನಾನಿಲ್ಲಿ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಮೌಂಟ್ ತಪ್ಪು ಬರ್ಕೊಂಡಿದ್ದೀನಿ. 1,500 ಅಲ್ಲ, ಗೌರ್ಮೆಂಟ್ ಸೆಕ್ಯೂರಿಟೀಸ್ ಇರೋಂಥ ಅಮೌಂಟು 10,800. ಅಲ್ಲಿಗೆ ಟೋಟಲ್ ಮಾಡಿದಾಗ 10,800 ಟೋಟಲ್ ಮಾಡಿದಾಗ 91,770 ಬರಬೇಕು. 11,070 ಪ್ಲಸ್ 11,400 ಪ್ಲಸ್ 10,800 ಪ್ಲಸ್ 4,500 ಪ್ಲಸ್ 54,000 ಬರೋಂಥ ಆನ್ಸರ್ 91,770. ಸೊ ಲಾಸ್ಟ್ಗೆ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗಬೇಕು. ನಿಮಗೆ ಪ್ರಾಬ್ಲಮ್ ಮಾಡಲಿಕ್ಕೆ ತೀರಾ ಕಷ್ಟ ಅನಿಸ್ತಿದೆ ಅಂತಂದರೆ ನೋಡಿ, ಈಸಿ ಪ್ರಾಬ್ಲಮ್, ಬಟ್ ಒಂದಷ್ಟು ಜನಕ್ಕೆ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಶೀಟ್ ಮಾಡೋದು ಕಷ್ಟ ಅನಿಸುತ್ತೆ. ಫಸ್ಟು ನೀಟಾಗಿ ನೀವು ಫಾರ್ಮೇಟ್ ಓದ್ಕೊಳ್ಬೇಕು. ಎಕ್ಸಾಮ್ನಲ್ಲಿ ಗೊತ್ತೇ ಆಗಲಿಲ್ಲ, ನಿಮಗೆ ತಲೆಗೆ ಹೋಗ್ತಿಲ್ಲ ಈ ಪ್ರಾಬ್ಲಮ್ ಮಾಡಲಿಕ್ಕೆ ಅರ್ಥನೇ ಆಗಲ್ಲ ಅಂತಂದರೆ ಅಟ್ಲೀಸ್ಟ್ ನೀಟಾಗಿ ನಿಮಗೆ ಫಾರ್ಮೇಟನ್ನು ಓದ್ಕೊಂಡು ಇದರಲ್ಲಿ ಎಷ್ಟು ಎಂಟ್ರಿ ನೆನಪಿದೆಯೋ, ಕ್ವಶನಲ್ಲಿ ಯಾವ್ಯಾವ ಎಂಟ್ರಿ ಕೊಟ್ಟಿದ್ದಾರೋ ಅಷ್ಟು ಎಂಟ್ರಿ ಬರೆದು ಗೊತ್ತಾದಷ್ಟು ಅಮೌಂಟ್ ಬರೆದಿಟ್ಟರು 15ಗೆ ನಿಮಗೆ 12 ಮಾರ್ಕ್ಸ್ ಸಿಗುತ್ತೆ. ಸೊ ಹಾಗಾಗಿ ನೆಗ್ಲೆಕ್ಟ್ ಮಾಡಬೇಡಿ. ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಟ್ರೇಡಿಂಗ್ ಅಕೌಂಟ್ನ ಫಾರ್ಮೇಟ್ ಕಲೀರಿ, ಬ್ಯಾಲೆನ್ಸ್ ಶೀಟ್ನ ಫಾರ್ಮೇಟ್ ಕಲೀರಿ, ಉಳಿಯೋದೆಲ್ಲದನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಬರೀರಿ. ಟ್ರೇಡಿಂಗ್ ಅಕೌಂಟ್ ಆಲ್ರೆಡಿ ಓದಿರ್ತೀರ ನೀವು ಫೈರ್ ಇನ್ಶೂರೆನ್ಸ್ನಲ್ಲಿ. ಬ್ಯಾಲೆನ್ಸ್ ಶೀಟ್ ಫಾರ್ಮೇಟನ್ನು ನೀಟಾಗಿ ಕಲೀರಿ. ಯಾವ್ದು ಉಳಿಯುತ್ತೋ ಅದನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಬರೆದ್ರಾಯಿತು. ಸೊ ಈ ಥರದಲ್ಲಿ ನೀವು ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾಡಬೇಕು. ಫೈರ್ ಇನ್ಶೂರೆನ್ಸ್ ಕ್ಲೈಮ್ನ ವಿಡಿಯೋಸ್ ಆಲ್ರೆಡಿ ಅಪ್ಲೋಡ್ ಮಾಡಿಯಾಗಿದೆ. ನೆಕ್ಸ್ಟ್ ಬ್ರ್ಯಾಂಚಿನ ವಿಡಿಯೋನ ನಾನು ನಿಮಗೆ ಬ್ರಾಂಚಿಗೆ ಸಂಬಂಧಪಟ್ಟಂಥ ವಿಡಿಯೋನ ನೆಕ್ಸ್ಟ್ ಇನ್ ಫ್ಯೂಚರಲ್ಲಿ ಅಪ್ಲೋಡ್ ಮಾಡ್ತೀನಿ. ಹೋಪ್ ಎಲ್ರಿಗೂ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ದೆನ್ ಬ್ಯಾಲೆನ್ಸ್ ಶೀಟ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.